ಯಾತಕ್ಕೆ ಇವತ್ತು ಸಮಾಜ ಹಿಂಗಾಗಿದೆ ಅಂದ್ರೆ ಅವ್ನ್ ಯಾರೋ ಮಾಡ್ತಿದ್ದಾನೆ ಇವ್ನ್ ಯಾರೋ ಮಾಡ್ತಿದ್ದಾನೆ ಅಂತ ಒಬ್ರಿಗೊಬ್ರು ಇದನ್ನ ನಾವು ಫೋಮೋ ಅಂತೀವಿ ನಮ್ಮ ಮ್ಯಾನೇಜ್ಮೆಂಟ್ ಭಾಷೆಯಲ್ಲಿ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಫೋಮೋ ಅಂದ್ರೆ. ಏನಂದ್ರೆ ಅಯ್ಯೋ ಅವ್ನ್ ಯಾರೋ ಅವ್ನ ಮಗನ್ನ ಇಂಡಸ್ಟ್ರಿಯಲಿಸ್ಟ್ ಮಾಡ್ತಿದ್ದಾನೆ, ಅವ್ನ್ ಯಾರೋ ಹಣ ಮಾಡ್ತಿದ್ದಾನೆ, ನಾನ್ ಸುಮ್ನೆ ಕೂತ್ಕೊಂಡ್ಬಿಟ್ರೆ ನನ್ ಗತಿ ಏನು, ನಾನ್ ಹಿಂದೆ ಬಿದ್ಬಿಟ್ನಲ್ಲ, ನನ್ ಮಕ್ಳ ಗತಿ ಏನು, ನನ್ ಕುಟುಂಬದ ಗತಿ ಏನು. ಆ ಫೋಮೋ ನಾನು ಹೇಳದ್ನಲ್ಲ, ಎಲ್ರು ಮಾಡ್ತಿದ್ದಾರೆ, ನಾನೊಬ್ಬ ಯಾಕೆ ಕೂತ್ಕೋಬೇಕು. ಈ ಆತಂಕಕ್ಕೆ ಬಿದ್ದು ಯಾವಾಗ ಶುರು ಆಯ್ತು ಗೊತ್ತಿಲ್ಲ. ಒಬ್ರನ್ನೊಬ್ರು ಸಿ ಇಟ್ ಈಸ್ ಸಮಾಜ ಅಂದ್ರೆ ಇನ್ನೇನಿಲ್ಲ, ಇಟ್ಸ್ ಅ ರಿಫ್ಲೆಕ್ಷನ್. ಇಟ್ಸ್ ಒಂದು ಇದಿದೆಯಲ್ಲ, ಕನ್ನಡಿ ಇದ್ದ ಹಾಗೆ. ನಾನ್ ಮುಖ ಸೊಟ್ಟ ಮಾಡ್ಕೊಂಡು ಕನ್ನಡಿಲಿ ಮುಖ ಚಂದವಾಗಿ ಕಾಣ್ಲಿ ಅಂದ್ರೆ ಹೇಗ್ ಸಾಧ್ಯ? ನಾನ್ ಮುಖ ಸರಿ ಮಾಡ್ಕೊಂಡ್ರೆ ಮಾತ್ರ ಕನ್ನಡಿಲಿ ನನ್ನ ಪ್ರತಿಬಿಂಬ ಚೆನ್ನಾಗಿ ಕಾಣಕ್ ಸಾಧ್ಯ. ಅರ್ಥ ಏನ್ ಹೇಳಕ್ ಹೋದೆ ಅಂದ್ರೆ ಇದು ಒಂದು ಪ್ರಕ್ರಿಯೆ. ಇಟ್ಸ್ ಅ ಪ್ರೋಸೆಸ್, ಕಂಟಿನ್ಯೂಸ್ ಪ್ರೋಸೆಸ್. ಅವ್ರೇನಾರ ಮಾಡ್ಕೊಂಡು ಹೋಗ್ಲಪ್ಪ, ನಾನಿದ್ದ ಹಾಗೆ ಇರ್ತೀನಿ ಅನ್ನೋ ಗಟ್ಟಿ ನಿರ್ಧಾರನ ನಾವು ತಗೋತಾ ಹೋದ್ರೆ, ಆಮೇಲೆ ನಮ್ಮಲ್ಲಿ ಏನಿದೆ, ನನ್ನಲ್ಲಿ ಖುಷಿ ಇದೆ, ನನ್ನಲ್ಲಿ ಆತ್ಮವಿಶ್ವಾಸ ಇದೆ, ನನ್ನಲ್ಲೊಂದು ನೆಮ್ಮದಿ ಇದೆ, ಅದನ್ನ ಮಾತ್ರ ನಾನು ಸಮಾಜಕ್ಕೆ ಹಂಚಬಲ್ಲೆ. ನನ್ನಲ್ಲಿ ಅವಿಶ್ವಾಸ ಇದ್ದು, ನನ್ನಲ್ಲಿ ಕೀಳಿರಿಮೆ ಇದ್ರೆ ಅಥವಾ ದ್ವೇಷ ಇದ್ರೆ ನಾನು ಏನ್ ಹಂಚಕ್ ಸಾಧ್ಯ? ಅದನ್ನೇ ಹಂಚಕ್ ಸಾಧ್ಯ. ಹಾಗಾಗಿ ನಾನು ಅದಕ್ಕೆ ಹೇಳಿದ್ದು, ಏನಾನ ಹಾಕೊಂಡು ಹೋಗ್ಲಿ ಸಮಾಜದ್ದು, ನನ್ಗೆ ಅದರಿಂದ ನನ್ಗೆ ತಲೆನೋವೇ ಬೇಡ. ಊರವರೆಲ್ಲ ನೀರ್ ಹಾಕ್ತಾರ, ಅಂಡೆಗೆ ಹಾಕ್ಲಿ, ನಾನೊಬ್ಬ ತಗೊಂಡೋಗಿ ಹಾಲು ಹಾಕ್ತೀನಿ. ಈ ನಿರ್ಧಾರಗಳನ್ನ ನಾವು ಯಾವಾಗ ಮಾಡ್ಕೋತಾ ಹೋಗ್ತೀವಿ, ಎಗೈನ್ ನಾನು ಹೇಳ್ತೀನಿ, ಇಟ್ ಈಸ್ ಆಲ್ಸೋ ಲೈಕ್ ನಾನು ಹೇಳಿದ್ನಲ್ಲ, ಪ್ರೋಸೆಸ್, ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ನಾನೊಬ್ಬ ಒಳ್ಳೆಯವನಾದಾಗ ಸಮಾಜ ಗೌರವ ಕೊಡ್ತಾ ಹೋದಾಗ, ಅರೆ ಒಳ್ಳೆಯವ್ರಿಗೆ ಇಷ್ಟೊಂದು ಸಮಾಜ ಗೌರವ ಕೊಡುತ್ತಲ್ಲಪ್ಪ. ಎಗೈನ್ ಏನಾಗುತ್ತೆ, ಇಟ್ಸ್ ಅ ಸೈಕಲ್. ಯಾಕೆ ನೀವು ತ್ರೇತಾಯುಗದಲ್ಲಿ ಅಲ್ಲಿ ಎಲ್ಲ ಅಷ್ಟೊಂದು ಒಳ್ಳೆ ಕಾಲ ಇತ್ತಂತೆ, ಅಣ್ಣ ತಮ್ಮಂದ್ರು ಅಷ್ಟು ಅನ್ಯೋನ್ಯವಾಗಿ ಬದುಕ್ತಿದ್ರಂತೆ? ಯಾಕೆಂದ್ರೆ ಹೀಗೆ ಒಳ್ಳೆಯವ್ರಿಗೆ ಅವಾಗ ಆ ಸಮಾಜ ಗೌರವ ಕೊಡ್ತಿತ್ತು. ಅದಕ್ಕೆ ಎಲ್ಲರೂ ಸ್ಪರ್ಧೆಗೆ ಬಿದ್ದವ್ರಂಗೆ ಒಳ್ಳೆಯವರಾಗಕ್ಕೆ ಪ್ರಯತ್ನ ಪಡ್ತಿದ್ರು. ಇವತ್ತೇನಾಗಿದೆ, ಕೆಟ್ಟವರು ವಿಜೃಂಭಿಸ್ತಾ ಇದ್ದಾರೆ, ಅವ್ರಿಗೆ ಅತಿ ಹೆಚ್ಚು ಗೌರವ ಮನ್ನಣೆ ಸಿಗ್ತಾ ಇದೆ, ಅವ್ರಿಗೆ ಅಧಿಕಾರ ಸಿಗ್ತಾ ಇದೆ, ಅವರು ಹೆಚ್ಚು ಸಾಹುಕಾರರಾಗ್ತಿದ್ದಾರೆ. ಸೊ ಇದೇನಾಗಿದೆ, ದಾಹ. ಅಯ್ಯೋ ಒಳ್ಳೆಯವನಾಗಿದ್ರೆ ಪ್ರಯೋಜನ ಇಲ್ಲ ಗುರು, ಇವತ್ತಿರೋದೇ ಹೆಂಗೆ ಸಮಾಜ, ನಾನ್ ಯಾಕೆ ಸುಮ್ನೆ ಹೆಂಗಿರ್ಬೇಕು. ಸಣ್ಣ ಒಬ್ಬ ಕಸ ಗುಡಿಸೋ ವ್ಯಕ್ತಿಯಿಂದ ಹಿಡಿದು ಮುಖ್ಯಮಂತ್ರಿ ತನಕ ಪ್ರತಿಯೊಬ್ರು ಅದೇ ಗೇಮ್, ಅದೇ ಆಟಕ್ಕೆ ಬಿದ್ದ್ಬಿಟ್ಟಿದ್ದಾರೆ.